ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಇಂದು ಹುಬ್ಬಳ್ಳಿಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ FB ಕಾರಡ್ಗಿ ಅವರ ಪುತ್ರ ತೌಫಿಕ್ ಕಾರಡ್ಗಿ ಹಾಗೂ ಮುಸ್ತಾಕ್ ಅಹಮದ್ ಅತ್ತಾರ್, ಸಿಕಂದರ್ ಲಕ್ಷ್ಮೇಶ್ವರ್ ಹಾಗೂ ಇನ್ನಿತರ ಹಿರಿಯರು ಇಂದು ಅಂಬೇಡ್ಕರ್ ಅವರಿಗೆ ಅವಹೇಳನ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಸಾಥ್ ನೀಡಿದರು. ಯಾಕಂತ ಹೇಳಿದ್ರೆ ಇವತ್ತ ಸಂವಿಧಾನ ಅನ್ನುವಂಥದ್ದು ನಮ್ಮ ಭಾರತ ದೇಶಕ್ಕೆ ತಂದು ಕೊಟ್ಟಂತ ಒಬ್ಬ ನಾಯಕನಿಗೆ ಇವತ್ತು ಈ ನಮೂನೆ ಇವರು ಶಬ್ದ ಬೆಳೆಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಒಂದು ಪರಿಸ್ಥಿತಿ ಒಳಗೆ ಆ ಸ್ಥಾನದೊಳಗೆ ಇರಕ್ಕೆ ಅವರು ಅನರ್ಹ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಅವರಿಗೆ ಕಿತ್ ಒಗಿಬೇಕಂತ ಹೇಳಿ ನಾನು घोषणा मारते हैं। पहले तो मैं शुक्रिया अदा करता हूँ। बाबा साहेब अम्बेडकर संविधान शिल्पी है, हमारे भारत देश को एक संविधान लिख के दिया है उन्होंने। और जो अमित शाह होम मिनिस्टर है, उन्होंने बाबा साहेब अम्बेडकर के खिलाफ जो गलत अल्फाज किए हैं, पूरे भारत देश के वासी उस चीज़ का खंडन करते हैं और अमित शाह को जल्द से जल्द इस्तीफा देने के लिए हम उनको फोर्स करते हैं। और अमित शाह ये जान ले, जो दलित समुदाय के भाई बहन हमारे हैं, उनके लिए बाबा साहेब अम्बेडकर भगवान से भी बढ़कर हैं। तो अमित शाह को जल्द से जल्द इस्तीफा देना चाहिए। बाबा साहेब अम्बेडकर की इज्जत बुलंद रहे। ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ನಾಯಕ ಆಗಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆದುಕೊಟ್ಟಂಥ ಮಹಾನ್ ನಾಯಕರವರಿಗೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಇವರು ಸಂವಿಧಾನದ ಇದರಲ್ಲಿ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂತ ಯಾಕೆ ಹೇಳ್ತೀರಿ, ನೀವು ದೇವರನ್ನು ನಂಬಿದ್ರೆ ದೇವರನ್ನು ನಂಬಿದ್ರೆ ನೀವು ಸ್ವರ್ಗ ಕಾಣ್ತೀರಿ ಅಂತ ಅನ್ನೋ ಮಾತನ್ನು ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ನಾವು ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾವು ಈ ಅವಹೇಳನಕಾರಿಯಾಗಿ ಮಾತುಗಳನ್ನು ಹೇಳಿರೋದ್ರಿಂದ ಅವ್ರನ್ನ ಈ ನಮ್ಮ ದೇಶದಿಂದ ಅವ್ರನ್ನ ಹೊರಗೆ ಹಾಕಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.